ಸರಿ ಲಾಯರಪ್ಪ, ಮಾಹಿತಿ ಕೊಟ್ಟಿದ್ದಕ್ಕೆ ಸ್ಯಾನೆ ಧನ್ಯವಾದಗಳು. ಪುಟ್ಟಕ್ಕ ಬರೋವರೆಗೂ ಈ ಸಮಸ್ಯೆಗೆ ಏನು ಪರಿಹಾರ ಸಿಗಕ್ಕಿಲ್ಲ ಅನಿಸ್ತೈತೆ. ಅಮರೇ, ನನ್ನ ತಾವು ಇನ್ನೊಂದು ಉಪಾಯ ಐತೆ, ಹೇಳ. ಏನು? ಮತ್ತೆ ಸತ್ಯಾಗ್ರಹ ಕೂಡೋದ? ಅಯ್ಯೋ ಅಲ್ಲ ಕುಸೆ, ಹಣ ಅಂದರೆ ಹೆಣನೂ ಬಾಯಿ ಬಿಡ್ತದಂತೆ. ಪಿ ಸಿಗೆ ಒಂದಷ್ಟು ಹಣದ ಆಸೆ ತೋರಿಸ್ಬಿಟ್ಟು ಪುಟ್ಟಮ್ಮಿ ಬರೋದ್ರೊಳಗಡೆ ಮೆಸ್ ಓಪನ್ ಮಾಡ್ಕೊಂಬಿಡಮ್ಮ. ಬಾವಯ್ಯ, ಐಡಿಯಾ ಸಂದಾಗೈತೆ. ಏಯ್, ಕಾನೂನು ವಿರುದ್ಧವಾಗಿ ನಾವು ಯೋನೆ ಮಾಡಕ್ ಹೋದ್ರು ತೆಪ್ಪಾಗ್ತೈತೆ ಗೋಪಾಲಯ್ಯ. ಅದೆಲ್ಲ ಯೋನು ಬೇಡ. ಅಪ್ಪಯ್ಯ, ಒಂದ್ ಮಾಡಕ್ ಹೋಗಿ ಅತ್ನ ಮೈ ಮೇಲೆ ಎಳ್ಕೊಳ್ಳೋದು ಬ್ಯಾಡ. ಲಂಚ ಕೊಡೋಕ್ ಬಂದ್ರು ಅಂತ ಆ ಪಿ ಸಿ ಏನಾದ್ರೂ ಕೇಸ್ ಹಾಕಿದ್ರೆ ಇನ್ನ ಕಷ್ಟ ಆಗತ್ತೆ ಗೋಪಾಲಪ್ಪ. ದುಡ್ಡಿಗೆ ಆಸೆ ಪಡ್ತಿರೋ ಜೀವನ ಇಲ್ಲ, ಅದೆಲ್ಲ ಏನೂ ಹಾಕಿಲ್ಲ, ಸುಮ್ಕಿರಿ. ಅದೇಂದ್ರೆ ನಂಗೆ ಯಾಕೋ ಇದು ಸರಿಯಲ್ಲ ಅನಿಸ್ತಿದೆ. ನಾವಿದು ಯೋನೋ ಬ್ಯಾಡದೇ ಇರೋದನ್ನ ಯೋಚನೆ ಮಾಡೋ ಬದಲು ಪುಟ್ಟಕ್ಕ ಊರಿಗೆ ಬಂದೇಟ್ಗೆ ನಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ? ಹಾತೆ ಹೀಗ್ ಮಾಡ್ಬೋದು. ಪುಟ್ಟವನ್ನ ಬೇಕಾದ್ರೆ ಅಲ್ಲೇ ಇರ್ಸ್ಕೊಂಡು ಈ ಮೆಸ್ ಸಮಸ್ಯೆ ಎಲ್ಲ ಕ್ಲಿಯರ್ ಆದ್ಮೇಲೆ ಅವನಿಲ್ಲಿ ಕರ್ಸ್ಕೋಬೋದಲ್ವಾ? ಅವ್ವ ಬಂದ ತಕ್ಷಣ ಒಲೆ ಕೈ ಮುಗಿತೀನಿ ಅಂತ ಅಂದವಳೆ. ಅಂಥದ್ರಲ್ಲಿ ಅತ್ತೆ ಮನೆಗೆ ಹೋಯ್ತಾಳ? ಇದೆಲ್ಲ ಸಾಧ್ಯ ಇಲ್ಲ ಸ್ನೇಹ. ಹೌದಕ್ಕ, ಅವ್ವ ಮನೆಗೂ ಬರಲ್ಲ, ಮೊದಲು ಮೆಸ್ಗೆ ಹೋಗೋದು. ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡ್ಬೇಡ ಸುಮಾ, ಅವ್ವ ಬರೋ ಅಷ್ಟರಲ್ಲಿ ಬೇರೆ ಏನಾದ್ರೂ ಯೋಚನೆ ಮಾಡೋಣ. ಸಮಸ್ಯೆಗಳು ಬಂದರೆ ಎಲ್ಲ ಒಟ್ಟಿಗೆ ಬರ್ತವೆ. ಪುಟ್ಟಕ್ಕ ಬರೋ ಅಷ್ಟರಲ್ಲಿ ಈ ಸಮಸ್ಯೆನ ಬಗೆಹರಿಸೋದಾದ್ರೂ ಹೆಂಗೆ? ಅದೇಂದ್ರೆ ಒಂದು ನಿಮಿಷ ಬನ್ನಿ. ಎಲ್ಲಿ ಬಾವಯ್ಯ? ಬಂದು ಹೇಳ್ತೀನಿ.